17/2/2024 ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಕಾಮಗಾರಿಗಳ ಸ್ಥಳ ಪರಿಶೀಲನೆ, ಸ್ಥಳ ಪರಿಶೀಲನೆ ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ಮನೆ ಭೇಟಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಅದಕ್ಕೆ ಪೂರಕವಾದ ವರದಿಯನ್ನು ತಯಾರು ಮಾಡಿ ಇದನ್ನು ಸಂಪೂರ್ಣ ಮಾಡಿಸೋದೇ ಈ ಗ್ರಾಮ ಸಭೆಯ ಉದ್ದೇಶ. ಗ್ರಾಮ ಪಂಚಾಯಿತಿ ಕೋಳಿಹಳ್ಳಿ ಗ್ರಾಮದ ವೆಂಕಟಮ್ಮ ಕೋಂ ಬೆಟ್ಟೇಗೌಡರ ವಸತಿ ನಿರ್ಮಾಣ ಕಾಮಗಾರಿ 2163, ಹೆಮ್ಮನಹಳ್ಳಿ ಮಲ್ಲಿಕಾ ಕೋಂ ಉಚ್ಚಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ 10,506, ಸಂಗಾಪುರ ಗೊಲ್ಲರಹಟ್ಟಿ ಗ್ರಾಮದ ಶಿವಲಿಂಗಯ್ಯ ಬಿನ್ ಚಿಕ್ಕಣ್ಣನವರ ದನದ ಶೆಡ್ ನಿರ್ಮಾಣ 10,815, ಹಿರೇಹಳ್ಳಿ ಗ್ರಾಮದ ಗಂಗಯ್ಯ ಬಿನ್ ಲೇಟ್ ಲಿಂಗಯ್ಯನವರ ದನದ ಶೆಡ್ ನಿರ್ಮಾಣ 8,652, ಕೋಳಿಹಳ್ಳಿ ಪುಟ್ಟಯ್ಯನಪಾಳ್ಯದ ಹನುಮಯ್ಯ ಬಿನ್ ಲೇಟ್ ಮುನಿ ಹನುಮಯ್ಯನವರ ದನದ ಶೆಡ್ ನಿರ್ಮಾಣ ಕೂಲಿ ಮೊತ್ತ 2,781, ಸಾಮಗ್ರಿ ಮೊತ್ತ 4,320, ಒಟ್ಟು 7,101. ಕೋಳಿಹಳ್ಳಿ ಗ್ರಾಮದ ಮರಿಸಿದ್ದಯ್ಯ ಬಿನ್ ಸಿದ್ದಣ್ಣ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 8,343, ಕೋಳಿಹಳ್ಳಿ ಗ್ರಾಮದ ಜಗನ್ನಾಥರಾವ್ ಬಿನ್ ಹನುಮಂತರಾಯಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 3,708, ಚಿಕ್ಕಹಳ್ಳಿ ಗ್ರಾಮದ ನೀಲಕಂಠಯ್ಯ ಬಿನ್ ಉಬ್ರಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 8,343, ಸಂಗಾಪುರ ಗ್ರಾಮದ ಬಸವರಾಜು ಬಿನ್ ಗಂಗಣ್ಣನವರ ದನದ ಶೆಡ್ ನಿರ್ಮಾಣ 10,815, ನಂದಿಹಳ್ಳಿ ಗ್ರಾಮದ ಪುಟ್ಟತಾಯಮ್ಮ ಕೋಂ ಮಹಾರುದ್ರಯ್ಯನವರ ಮನೆ ಹತ್ತಿರ ಬಚ್ಚಲಗುಂಡಿ ನಿರ್ಮಾಣ 6,489, ಚಿಕ್ಕಹಳ್ಳಿ ಗ್ರಾಮದ ಮರಿರುದ್ರಯ್ಯ ಬಿನ್ ಹೊನ್ನಪ್ಪನವರ ಮನೆ ಹತ್ತಿರ ಬಚ್ಚಲಗುಂಡಿ ನಿರ್ಮಾಣ 6,489, ಕೋಳಿಹಳ್ಳಿ ಗ್ರಾಮದ ಶ್ರೀರಂಗಮೂರ್ತಿ ಬಿನ್ ರಂಗಸ್ವಾಮಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 16,995, ಕೋಳಿಹಳ್ಳಿ ಗ್ರಾಮದ ಪುಟ್ಟನರಸಯ್ಯ ಬಿನ್ ಕುಂಬಿ ಲಕ್ಕಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 17,304, ಕೋಳಿಹಳ್ಳಿ ಗ್ರಾಮದ ಸುನಂದ ಕೋಂ ವೆಂಕಟಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 14,832, ಕೋಳಿಹಳ್ಳಿ ಗ್ರಾಮದ ಹೊನ್ನಯ್ಯ ಬಿನ್ ಮಾರನರಸಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 16,686, ಕೋಳಿಹಳ್ಳಿ ಗ್ರಾಮದ ಹನುಮಕ್ಕ ಹನುಮಕ್ಕನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 17,304, ಗೊಲ್ಲರಹಟ್ಟಿ ಗ್ರಾಮದ ಅಜ್ಜಯ್ಯ ಬಿನ್ ಹುರಿಯಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 17,304, ಕೋಳಿಹಳ್ಳಿ ಗ್ರಾಮದ ಪಾಪಯ್ಯ ಬಿನ್ ಲೇಟ್ ಗಂಗಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 16,686, ಕೋಳಿಹಳ್ಳಿ ಗ್ರಾಮದ ಜಯಮ್ಮ ಕೋಂ ಲೇಟ್ ಗಂಗಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 15,141, ಕೋಳಿಹಳ್ಳಿ ಗ್ರಾಮದ ಜಯಂತಿ ಕೋಂ ಗಂಗಾಧರಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 16,686, ಗಣನಾಯಕನಪುರ ಗ್ರಾಮದ ರಾಧಾ ಟಿ.ಆರ್. ಕೋಂ ಶಿವರುದ್ರಯ್ಯ ಡಿ.ಸಿ. ರವರ ಮನೆ ವಸತಿ ನಿರ್ಮಾಣ ಕಾಮಗಾರಿ 25,956, ಕೋಳಿಹಳ್ಳಿ ಗ್ರಾಮದ ಚಂದ್ರಮ್ಮ ಕೋಂ ಲೋಕೇಶ್ ಅವರ ವಸತಿ ನಿರ್ಮಾಣ 23,793, ಗಣನಾಯಕನಪುರ ಗ್ರಾಮದ ಚೈತ್ರ ಡಿ.ಎನ್. ಕೋಂ ನರಸಮೂರ್ತಿರವರ ವಸತಿ ನಿರ್ಮಾಣ ಕಾಮಗಾರಿ 17,304, ನಂದಿಹಳ್ಳಿ ಗ್ರಾಮದ ನವ್ಯ ಕೆ.ಎಸ್. ಕೋಂ ಮಂಜುನಾಥ್ರವರ ವಸತಿ ನಿರ್ಮಾಣ 25,956, ಹಿರೇಹಳ್ಳಿ ಗ್ರಾಮದ ರಬೀನಾ ಬಾನು ಕೋಂ ಮಹಮ್ಮದ್ ವಾಜಿದ್ ರವರ ವಸತಿ ನಿರ್ಮಾಣ ಕಾಮಗಾರಿ 25,956, ಕೋಳಿಹಳ್ಳಿ ಗ್ರಾಮದ ಸವಿತಾ ಕೋಂ ಗಂಗಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ 27,810, ಕೋಳಿಹಳ್ಳಿ ಗ್ರಾಮದ ಮಮತಾ ಕೋಂ ಲಕ್ಷ್ಮೀಶರವರ ವಸತಿ ನಿರ್ಮಾಣ ಕಾಮಗಾರಿ 15,141, ಹಿರೇಹಳ್ಳಿ ಗ್ರಾಮದ ಮಂಜುಳಾ ಕೋಂ ಆನಂದ್ರವರ ವಸತಿ ನಿರ್ಮಾಣ ಕಾಮಗಾರಿ 8,652, ಗಣನಾಯಕನಪುರ ಗ್ರಾಮದ ಆಶಾ ಕೋಂ ರಂಗನಾಥ್ರವರ ವಸತಿ ನಿರ್ಮಾಣ ಕಾಮಗಾರಿ 27,810, ಹಿರೇಹಳ್ಳಿ ಗ್ರಾಮದ ಸುಧಾ ಕೋಂ ಅನಿಲ್ ಕುಮಾರ್ ಅವರ ವಸತಿ ನಿರ್ಮಾಣ 23,793, ನಂದಿಹಳ್ಳಿ ಗ್ರಾಮದ ರಾಧಾ ಕೋಂ ಜಯರಾಮ್ರವರ ವಸತಿ ನಿರ್ಮಾಣ 21,630, ನಂದಿಹಳ್ಳಿ ಗ್ರಾಮದ ಪುಟ್ಟಗೌರಮ್ಮ ಕೋಂ ಲೇಟ್ ಹನುಮಂತಯ್ಯನವರ ವಸತಿ ನಿರ್ಮಾಣ 25,956, ಕೆಮ್ಮನಹಳ್ಳಿ ಗ್ರಾಮದ ವಿಜಯ ಕೋಂ ಶಿವರಾಮ್ರವರ ವಸತಿ ನಿರ್ಮಾಣ 16,686,
ಚಿಕ್ಕಹಳ್ಳಿ ಗ್ರಾಮದ ಆಶಾ ಓಂ ನಾಗೇಶ್ ಅವರ ವಸತಿ ನಿರ್ಮಾಣ 12,669. ಗೊಲ್ಲರಟ್ಟಿ ಗ್ರಾಮದ ಸೌಭಾಗ್ಯಮ್ಮ ಓಂ ಕರಡಿ ಚಿಕ್ಕಣ್ಣನವರ ವಸತಿ ನಿರ್ಮಾಣ ಕಾಮಗಾರಿ 21,321. ಮಂಚಕಲ್ಕುಪ್ಪೆ ಗ್ರಾಮದ ಲಕ್ಷ್ಮಮ್ಮ ಕೋಂ MK ರಾಜೂರವರ ವಸತಿ ನಿರ್ಮಾಣ 4,326. ಗೊಲ್ಲರಟ್ಟಿ ಗ್ರಾಮದ ಶೈಲಜಾ ಕೋಂ ತಿಮ್ಮೇಗೌಡರ ವಸತಿ ನಿರ್ಮಾಣ ಕಾಮಗಾರಿ 27,810. ಕೋಳಿಹಳ್ಳಿ ಗ್ರಾಮದ ಗೀತಾ ಕೋಂ ಯೋಗೇಶ್ರವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 16,068. ಗೊಲ್ಲರಟ್ಟಿ ಗ್ರಾಮದ ಸಿದ್ದಲಿಂಗಪ್ಪ ಬಿನ್ ಕಾಳಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 16,068. ಕೋಳಿಹಳ್ಳಿ ಗ್ರಾಮದ ಗುರುಪ್ರಸಾದ್ ಅವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 16,686. ಕೋಳಿಹಳ್ಳಿ ಗ್ರಾಮದ ರಂಗಮ್ಮ ಕೋಂ ಮಾರಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 12,978. ಕೋಳಿಹಳ್ಳಿ ಗ್ರಾಮದ ಕೆಂಪರಾಜು ಬಿನ್ ಲೇಟ್ ಗಂಗಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 12,978. ಕೋಳಿಹಳ್ಳಿ ಗ್ರಾಮದ ಮಾರನರಸಯ್ಯ ಬಿನ್ ರಂಗಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 16,686. ಬೆಮ್ಮನಹಳ್ಳಿ ಗ್ರಾಮದ ಬಸವರಾಜು ಬಿನ್ ಕಬ್ಬಿನಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 12,978. ಚಿಕ್ಕಹಳ್ಳಿ ಗ್ರಾಮದ ಪಾರ್ವತಮ್ಮ ಮೂಟಗಿರಿಯಪ್ಪನವರ ಮನೆ ಹತ್ತಿರ ಬಚ್ಚಲಗುಂಡಿ ಕಾಮಗಾರಿ 4,326. ಚಿಕ್ಕಹಳ್ಳಿ ಗ್ರಾಮದ ಸಿದ್ದಮ್ಮ ಕೋಂ ಶ್ರೀನಿವಾಸ್ ಅವರ ಮನೆ ಹತ್ತಿರ ಬಚ್ಚಲಗುಂಡಿ ಕಾಮಗಾರಿ 4,944. ಚಿಕ್ಕಹಳ್ಳಿ ಗ್ರಾಮದ ತ್ರಿವೇಣಿ ಕೋಂ ಪ್ರಕಾಶ್ ಕುಮಾರ್ ಅವರ ಮನೆ ಹತ್ತಿರ ಬಚ್ಚಲಗುಂಡಿ ಕಾಮಗಾರಿ 4,944. ಕೋಳಿಹಳ್ಳಿ ಗ್ರಾಮದ ಶಿವರಾಮಯ್ಯ ಬಿನ್ ಕೋದಂಡರಾಮಯ್ಯನವರ ದನದ ಶೆಡ್ ನಿರ್ಮಾಣ 8,034. ನಂದಿಹಳ್ಳಿ ಗ್ರಾಮದ ಶಿವಕುಮಾರ್ ಬಿನ್ ಸಿದ್ದಲಿಂಗಪ್ಪನವರ ದನದ ಶೆಡ್ ನಿರ್ಮಾಣ 8,034. ಗಣನಾಯಕನಪುರ ಗ್ರಾಮದ ಕೆಂಪಹನುಮಯ್ಯ ಬಿನ್ ಬಸಪ್ಪನವರ ದನದ ಶೆಡ್ ನಿರ್ಮಾಣ 6,180. ನಂದಿಹಳ್ಳಿ ಗ್ರಾಮದ ಯಶೋದಮ್ಮ ಕೋಂ ಆಂಜಿನಪ್ಪನವರ ದನದ ಶೆಡ್ ನಿರ್ಮಾಣ 8,034. ಚಿಕ್ಕಹಳ್ಳಿ ಗ್ರಾಮದ ಜಯಜಗದೀಶ್ ಬಿನ್ ರುದ್ರಯ್ಯನವರ ದನದ ಶೆಡ್ ನಿರ್ಮಾಣ 8,034. ಬೆಮ್ಮನಹಳ್ಳಿ ಗ್ರಾಮದ ಸುಜಾತಾ ಕೋಂ ಶಿವಯ್ಯನವರ ದನದ ಶೆಡ್ ನಿರ್ಮಾಣ 8,034. ಕೋಳಿಹಳ್ಳಿ ಗ್ರಾಮದ ಲಕ್ಷ್ಮೀ ನರಸಯ್ಯ ಬಿನ್ ರಾಮಗಂಗಯ್ಯನವರ ಮನೆ ಹತ್ತಿರ ಬಚ್ಚಲಗುಂಡಿ ಕಾಮಗಾರಿ 4,944. ಸಂಗಾಪುರ ಗ್ರಾಮದ ಕೃಷ್ಣಯ್ಯ ಬಿನ್ ಚಿಕ್ಕಣ್ಣನವರ ದನದ ಶೆಡ್ ನಿರ್ಮಾಣ 4,326. ಬೆಮ್ಮನಹಳ್ಳಿ ಗ್ರಾಮದ ನಾಗಮ್ಮ ಕೋಂ ರೇವಣ್ಣನವರ ದನದ ಶೆಡ್ ನಿರ್ಮಾಣ 8,034. ಕೋಳಿಹಳ್ಳಿ ಗ್ರಾಮದ ಕೆಂಪರಾಜು ಬಿನ್ ನರಸಯ್ಯನವರ ದನದ ಶೆಡ್ ನಿರ್ಮಾಣ 4,326. ನಂದಿಹಳ್ಳಿ ಗ್ರಾಮದ ವೆಂಕಟೇಶಯ್ಯ ಬಿನ್ ಗಿರಿಯಪ್ಪನವರ ದನದ ಶೆಡ್ ನಿರ್ಮಾಣ 8,034. ಗಣನಾಯಕನಪುರ ಗ್ರಾಮದ ಬೈಲಪ್ಪ ಬಿನ್ ಲೇಟ್ ರಂಗಸ್ವಾಮಯ್ಯನವರ ದನದ ಶೆಡ್ ನಿರ್ಮಾಣ 4,326. ಕೋಳಿಹಳ್ಳಿ ಗ್ರಾಮದ ಉಮಾದೇವಿ ಕೋಂ ಶಿವನಂಜೇಗೌಡರ ವಸತಿ ನಿರ್ಮಾಣ ಕಾಮಗಾರಿ 8,652. ಹಿರೇಹಳ್ಳಿ ಗ್ರಾಮದ ರಿಜ್ವಾನಾ ಬಿನ್ ಅನ್ವರ್ ಸಾಬ್ರವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ಕಾಮಗಾರಿ 3,708. ಸಂಗಾಪುರ ಗ್ರಾಮದ ಮುನಿಗಂಗಮ್ಮ ಕೋಂ ರಾಮಸ್ವಾಮಿ ರವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ಕಾಮಗಾರಿ 3,708. ಹೊನ್ನಯ್ಯನಪಾಳ್ಯ ಗ್ರಾಮದ ರಮ್ಯಾ GR ಕೋಂ ಶ್ರೀನಿವಾಸಯ್ಯನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ಕಾಮಗಾರಿ 3,708. ಹಿರೇಹಳ್ಳಿ ಗ್ರಾಮದ ಮಂಜುಳಾ ಕೋಂ ಆನಂದ್ರವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ಕಾಮಗಾರಿ 3,708. ಹಿರೇಹಳ್ಳಿ ಗ್ರಾಮದ ಮುಬಿನ್ ತಾಜ್ ಕೋಂ ಹಬೀಬುಲ್ಲಾರವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ಕಾಮಗಾರಿ 3,708. ಚಿಕ್ಕಹಳ್ಳಿ ಗ್ರಾಮದ ಪುಷ್ಪಾ ಕೋಂ ಮಹಾಲಿಂಗಯ್ಯನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ಕಾಮಗಾರಿ 3,708. ಚಿಕ್ಕಹಳ್ಳಿ ಗ್ರಾಮದ ಕಮಲಾ TS ಕೋಂ ಭುವನ್ ಕುಮಾರ್ ಅವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ಕಾಮಗಾರಿ 3,708. ದಣನಾಯಕನಪುರ ಗ್ರಾಮದ ಗಂಗಮ್ಮ ಕೋಂ ಹನುಮಂತರಾಯರವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ಕಾಮಗಾರಿ 3,708. ಹಿರೇಹಳ್ಳಿ ಗ್ರಾಮದ ರಿಹಾನಾ ಕೋಂ ಕರೀಂ ರವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ಕಾಮಗಾರಿ 3,708. ಗಣನಾಯಕನಪುರ ಗ್ರಾಮದ ಕಮಲಮ್ಮ ಕೋಂ ರಂಗನಾಥ್ ರವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ಕಾಮಗಾರಿ 3,708. ಹಿರೇಹಳ್ಳಿ ಗ್ರಾಮದ ಶರ್ಫುನ್ನಿಸಾ ಕೋಂ ಅಮೀರ್ ಸಾಬ್ ರವರ ವಸತಿ ನಿರ್ಮಾಣ ಕಾಮಗಾರಿ 25,956. ಹಿರೇಹಳ್ಳಿ ಗ್ರಾಮದ ಯಶೋದಾಬಾಯಿ ಕೋಂ ಗಂಗೋಜಿರಾವ್ ರವರ ವಸತಿ ನಿರ್ಮಾಣ 25,956. ಹಿರೇಹಳ್ಳಿ ಗ್ರಾಮದ ಸುಮಾ
ಓಂ ಜಗನ್ನಾಥರಾವ್ರವರ ವಸತಿ ನಿರ್ಮಾಣ 21,630. ಚಿಕ್ಕಹಳ್ಳಿ ಗ್ರಾಮದ ಸಾಯ್ಯಮ್ಮ ಓಂ ಸುರೇಶ್ರವರ ಧನದಶಿ ನಿರ್ಮಾಣ 8,034. ಕೋಳಿಹಳ್ಳಿ ಗ್ರಾಮದ ಶಾರದಾ ಓಂ ಮೂಡಲಗಿರಿಗೌಡ ಅವರ ಮನೆ ಹತ್ತಿರ ದನದ ಶೆಡ್ ನಿರ್ಮಾಣ ಸಾಮಗ್ರಿ ಮೊತ್ತ 5,550. ಕೋಳಿಹಳ್ಳಿ ಗ್ರಾಮದ ಹನುಮಯ್ಯ ಬಿನ್ ಚಿಕ್ಕಹನುಮಯ್ಯನವರ ದನದ ಶೆಡ್ ನಿರ್ಮಾಣ ಸಾಮಗ್ರಿ ಮೊತ್ತ 4,320. ಬೆಮನಹಳ್ಳಿ ಗ್ರಾಮದ ಶಶಿಕಲಾ ಓಂ ರಂಗನಾಥ್ರವರ ದನದ ಶೆಡ್ ನಿರ್ಮಾಣ 19,218. ಮಂಚಕಲ್ಕುಪ್ಪೆ ಗ್ರಾಮದ ಪುರುಷೋತ್ತಮ ಬಿನ್ ಅಜ್ಜಪ್ಪನವರ ಮನೆ ಹತ್ತಿರ ದನದ ಶೆಡ್ ನಿರ್ಮಾಣ 4,321. ಅರಣ್ಯ ಇಲಾಖೆಯಿಂದ 2 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ನಂದಿಹಳ್ಳಿ ಗ್ರಾಮದ ಶ್ರೀನಿವಾಸ ಬಿನ್ ಕೃಷ್ಣಪ್ಪನವರ ಜಮೀನಿನಲ್ಲಿ ಗಿಡ ನೆಡುವುದು 18,231. ನಂದಿಹಳ್ಳಿ ಗ್ರಾಮದ ಪುಟ್ಟಗೌರಮ್ಮ ಓಂ ಲೇಟ್ ಹನುಮಂತಯ್ಯನವರ ಜಮೀನಿನಲ್ಲಿ ಗಿಡ ನೆಡುವುದು 18,540. ಹಾಗೆ ತೋಟಗಾರಿಕೆ ಇಲಾಖೆಯಿಂದ 6 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಕೋಳಿಹಳ್ಳಿ ಗ್ರಾಮದ ಹೊನ್ನಯ್ಯ ಬಿನ್ ಮಾರನರಸಯ್ಯನವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 2,163. ಸಂಗಾಪುರ ಗ್ರಾಮದ ಲಕ್ಷ್ಮೀದೇವಮ್ಮ ಕೋಂ ಶಿವಕುಮಾರ್ ಅವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 2,163. ಪುಟ್ಟಯ್ಯನಪಾಳ್ಯದ ನಾಗರಾಜು ಬಿನ್ ಈರಣ್ಣನವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 2,163. ಕೋಳಿಹಳ್ಳಿ ಗ್ರಾಮದ ಲಕ್ಷ್ಮೀ ನರಸಯ್ಯ ಬಿನ್ ರಾಮಗಂಗಯ್ಯನವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 2,163. ಕೋಳಿಹಳ್ಳಿ ಗ್ರಾಮದ ನರಸಮ್ಮ ಓಂ ಗಂಗವನ್ನಯ್ಯನವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 2,163. ಕೋಳಿಹಳ್ಳಿ ಗ್ರಾಮದ ಹನುಮಯ್ಯ ಕೋಂ ಚಿಕ್ಕರಾಮಯ್ಯನವರ ಕೈತೋಟ ಕಾಮಗಾರಿ 2,000. ಕೂಲಿ ಮೊತ್ತ 2,781 ಮತ್ತು ಸಾಮಗ್ರಿ ಮೊತ್ತ 4,320. ಒಟ್ಟು 7,100 ರೂಗಳಿಗೆ ಸಂಬಂಧಿಸಿದಂತೆ ಎಂಬಿಯಲ್ಲಿ ಚೆಕ್ ಮೆಜರ್ಮೆಂಟ್ ಇಲ್ಲದೆ ಎಂಐಎಸ್ ಮಾಡಿ ಹಣ ಪಾವತಿ ಮಾಡಿರುವುದು ಕಡತ ಪರಿಶೀಲನೆ ಸಮಯದಲ್ಲಿ ಕಂಡುಬಂದಿದೆ. ಆದ್ದರಿಂದ ಈ ಮೊತ್ತವನ್ನು ಆಕ್ಷೇಪಣೆಯಲ್ಲಿಡಲು ಈ ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ. ಕೋಳಿಹಳ್ಳಿ ಗ್ರಾಮದ ಶಾರದಾ ಓಂ ಮೂಡಲಗಿರಿಗೌಡರವರ ಮನೆ ಹತ್ತಿರ ದನದ ಶೆಡ್ ನಿರ್ಮಾಣ ಸಾಮಗ್ರಿ ಮೊತ್ತ 5,550. ಈ ಮೊತ್ತವನ್ನು ಸಹ ಚೆಕ್ ಮೆಜರ್ಮೆಂಟ್ ಇಲ್ಲದೆ ಎಂಎಸ್ನಲ್ಲಿ ದಾಖಲಿಸಿ ಹಣ ಪಾವತಿ ಮಾಡುವುದು ಕಡತ ಪರಿಶೀಲನೆ ಸಮಯದಲ್ಲಿ ಕಂಡುಬಂದಿದೆ. ಆದ್ದರಿಂದ ಈ ಮೊತ್ತವನ್ನು ಸಹ ಆಕ್ಷೇಪಣೆಯಲ್ಲಿಡಲು ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ. ಕೋಳಿಹಳ್ಳಿ ಗ್ರಾಮದ ಹನುಮಯ್ಯ ಬಿನ್ ಚಿಕ್ಕಹನುಮಯ್ಯನವರ ದನದ ಶೆಡ್ ನಿರ್ಮಾಣ ಸಾಮಗ್ರಿ ಮೊತ್ತ 4,320 ರೂಗಳಿಗೆ ಸಂಬಂಧಿಸಿದಂತೆ ಎಂಬಿಯಲ್ಲಿ ಚೆಕ್ ಮೆಜರ್ಮೆಂಟ್ ಇಲ್ಲದೆ ಎಂಎಸ್ನಲ್ಲಿ ದಾಖಲಿಸಿ ಹಣ ಪಾವತಿಸಿರುವುದು ಕಡತ ಪರಿಶೀಲನೆ ಸಮಯದಲ್ಲಿ ಕಂಡುಬಂದಿದೆ. ಆದ್ದರಿಂದ ಈ ಮೊತ್ತವನ್ನು ಸಹ ಆಕ್ಷೇಪಣೆಯಲ್ಲಿ ಇಡಲು ಈ ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ. ಬೆಮ್ಮನಹಳ್ಳಿ ಗ್ರಾಮದ ಶಶಿಕಲಾ ಕೋಂ ರಂಗನಾಥ್ರವರ ದನದ ಶೆಡ್ ನಿರ್ಮಾಣ ಸಾಮಗ್ರಿ ಮೊತ್ತ 19,218 ರೂಗಳಿಗೆ ಸಂಬಂಧಿಸಿದಂತೆ ಚೆಕ್ ಮೆಜರ್ಮೆಂಟ್ ಇಲ್ಲದೆ ಎಂಎಸ್ನಲ್ಲಿ ದಾಖಲಿಸಿ ಹಣ ಪಾವತಿ ಮಾಡಿರುವುದು ಕಡತ ಪರಿಶೀಲನೆ ಸಮಯದಲ್ಲಿ ಕಂಡುಬಂದಿದೆ. ಆದ್ದರಿಂದ ಈ ಮೊತ್ತವನ್ನು ಸಹ ಆಕ್ಷೇಪಣೆಯಲ್ಲಿಡಲು ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ. ಮಂಚಕಲ್ಕುಪ್ಪೆ ಗ್ರಾಮದ ಪುರುಷೋತ್ತಮ ಬಿನ್ ಅಜ್ಜಪ್ಪನವರ ಮನೆ ಹತ್ತಿರ ದನದ ಶೆಡ್ ನಿರ್ಮಾಣ ಸಾಮಗ್ರಿ ಮೊತ್ತ 4,321 ರೂಗಳಿಗೆ ಸಂಬಂಧಿಸಿದಂತೆ ಎಂಬಿಯಲ್ಲಿ ದಾಖಲಿಸಿ ಚೆಕ್ ಮೆಜರ್ಮೆಂಟ್ ಇಲ್ಲದೆ ಎಂಎಸ್ನಲ್ಲಿ ದಾಖಲಿಸಿ ಹಣ ಪಾವತಿ ಮಾಡಿರುವುದು ಕಡತ ಪರಿಶೀಲನೆ ಸಮಯದಲ್ಲಿ ಕಂಡುಬಂದಿದೆ. ಆದ್ದರಿಂದ ಈ ಮೊತ್ತವನ್ನು ಸಹ ಆಕ್ಷೇಪಣೆಯಲ್ಲಿಡಲು ಈ ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ. ಚಿಕ್ಕಹಳ್ಳಿ ಗ್ರಾಮದ ಮರಿರುದ್ರೇ ಈ ಕಾಮಗಾರಿ ಕಡತ ಪರಿಶೀಲನೆ ಸಮಯದಲ್ಲಿ ಅಂದಾಜು ಪ್ರತಿಯಲ್ಲಿ 21 ಮಾನವ ದಿನಗಳಿಗೆ ಅಂದಾಜು ಪ್ರತಿ ತಯಾರಿಸಿದ್ದು ಎಂಬಿ ಮತ್ತು ಎಂಎಸ್ನಲ್ಲಿ 21 ದಿನಗಳಿಗೆ ಕೂಲಿ ಮೊತ್ತ ಪಾವತಿಸಿರುವುದು ಕಡತ ಪರಿಶೀಲನೆ ಕಂಡುಬಂದಿದ್ದು 1 ದಿನದ ಹೆಚ್ಚುವರಿಯಾಗಿ 309 ರೂಗಳನ್ನು ಪಾವತಿಸಿರುವುದು ಕಡತ ಪರಿಶೀಲನೆ ಸಮಯದಲ್ಲಿ ಕಂಡುಬಂದಿದೆ. ಆದ್ದರಿಂದ ಈ ಮೊತ್ತವನ್ನು ವಸೂಲಾತಿ ಮಾಡಲು ತಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ. ಹಾಗೆ ಈಗ ಓದಿರತಕ್ಕಂಥ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಯಾವುದಾದರೂ ಆಕ್ಷೇಪಣೆ ಇದ್ದಲ್ಲಿ ಸಭೆ ಮುಂದೆ ತಿಳಿಸಬಹುದು. ಹಾಗೆ ಸಾಮಾಜಿಕ ಪರಿಶೋಧನಾ ವರದಿಯನ್ನು ಮಂಡಿಸಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಹೊಂದಿಸುತ್ತಾ ನನ್ನ ಈ 2 ಮಾತು ಮುಗಿಸ್ತಾ ಇದ್ದೀನಿ. ಈಗ 15ನೇ ಹಣಕಾಸು ಯೋಜನೆಯ ವರದಿಯನ್ನು ಸೋಮಿಯಾ ಅವರು ಮಂಡಿಸ್ತಾ ಇದ್ದಾರೆ. ಹಿಂದಿನೂ ಪೇಮೆಂಟ್ ಆಗಿದೆ, ನೆಕ್ಸ್ಟ್ ಪೇಮೆಂಟ್ ಇದು ಈ ಇಯರ್ದು ಮಾತ್ರ ಹೇಳಿದ್ದಾರೆ. ಇನ್ನು ಸಾಮಗ್ರಿನೂ ಮೆಟೀರಿಯಲ್ ಪೇಮೆಂಟ್ ಆಗೋದಿಲ್ಲ, ಇನ್ನು ಪೆಂಡಿಂಗ್ ಇರುತ್ತೆ. ಅದು ಇದು ನೀವು ಹೇಳಿರೋದು ಆಗಿರೋದು ಮಾತ್ರ, ಯಾವ ಪೇಮೆಂಟ್ ಆಗಿದೆ ಅದು ಮಾತ್ರ. ಪೇಮೆಂಟ್ ಆಗಿಲ್ಲ ಅಂದರೆ ನೀವು ಹೇಳಿದ್ರೆ ಫೈನ್ ತಂದು ಮಾಡಿ ಏನೋ ಅಪ್ಡೇಟ್ ಅಲ್ಲ, ಕೆಲಸನೇ ಆಗ್ತಾರೆ ಪೇಮೆಂಟ್ ಆಗಿದ್ರೆ ಹೇಳ್ಬೋದು. ಕೆಲಸ ಮಾಡಿ ಪೇಮೆಂಟ್ ಆಗಿಲ್ಲ ಅಷ್ಟೇ.
ಕೆಲಸ ಆಗದೆ ಅದು ಪೇಮೆಂಟ್ ಎಲ್ರಿಗೂ ನಮಸ್ಕಾರ. 15ನೇ ಹಣಕಾಸು ಬಗ್ಗೆ ವಿವರ ಕೊಡ್ತೀನಿ. 1/4/22ರಿಂದ 31/3/23 1 ಇಯರಲ್ಲಿ ಅನುದಾನ ಬಿಡುಗಡೆ ಆದಂಥ ಅನುದಾನದ ಬಗ್ಗೆ ಹೇಳ್ತೀನಿ. 1/4/22ಕ್ಕೆ ಪ್ರಾರಂಭಿಕ ಶುಲ್ಕ 72,89,232 ರೂಪಾಯಿ ಇರುತ್ತೆ. ಬಿಡುಗಡೆ ಆದ ಅನುದಾನ 65,81,198 ರೂಪಾಯಿ ಬಿಡುಗಡೆ ಆಗಿರುತ್ತೆ. ಬಡ್ಡಿ ಸೇರ್ಪಡೆ ಆಗಿರುತ್ತೆ 1,94,421 ರೂಪಾಯಿ. 31/3/23ಕ್ಕೆ ಅಂತಿಮ ಶುಲ್ಕ ಬಂದು 77,27,824 ರೂಪಾಯಿ ಇರುತ್ತೆ. ಒಟ್ಟು ಅನುದಾನ 1,40,40,64,850 ರೂಪಾಯಿ ಇರುತ್ತೆ. ಒಟ್ಟು ಖರ್ಚು 63,37,026 ರೂಪಾಯಿ ಖರ್ಚಾಗಿರುತ್ತೆ. ಖರ್ಚಾಗಿರೋದಕ್ಕೆ ವರದಿ ಕೊಡ್ತೀನಿ. ಸಭೆಗೆ ಈಗಷ್ಟೇ ಆಗಮಿಸಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಮನೆಗಳು ಸದಸ್ಯರಾದಂಥ ಗೋಪಾಲ್ ಸರ್ ಅವರಿಗೆ ಸಭೆಗೆ ಈ ಮೂಲಕ ಸ್ವಾಗತವನ್ನು ಕೊಡ್ತಿದ್ದಾರೆ. ಮಂಚಲ್ಪುರ ಗ್ರಾಮದ ಎಲ್ವಾರ್ ನರಸಿಂಹಯ್ಯನ ಮನೆಯಿಂದ ಕಾಮಗಾರಿಯಾಗಿದೆ. 96,333 ರೂಪಾಯಿ ಖರ್ಚಾಗಿದೆ. ಸಣ್ಣಪ್ಪನಪಾಳ್ಯ ಗ್ರಾಮದ ಫರ್ದನೀಸ್ ಅವರ ಮನೆ ಹತ್ತಿರ ಡಕ್ ನಿರ್ಮಾಣ ಕಾಮಗಾರಿಯಾಗಿದೆ. 38,372 ರೂಪಾಯಿ ಖರ್ಚಾಗಿದೆ. ಎಡಿ ಕಾಲೋನಿಯ ಪರಿಶಿಷ್ಟ ಜಾತಿಯ ನರಸಿಂಹಮೂರ್ತಿ ಮನೆಯ ಪಕ್ಕ ರಸೀದ್ ಮನೆಯಿಂದ ತ್ರಿಮೂರ್ತಿ ಮನೆಯವರೆಗೆ ಸಿಸಿ ರಸ್ತೆ ಕಾಮಗಾರಿಯಾಗಿದೆ. 55,880 ರೂಪಾಯಿ ಖರ್ಚಾಗಿದೆ. ಸಣ್ಣಪ್ಪನಪಾಳ್ಯ ಗ್ರಾಮದ ಸಲೀಂ ಮನೆಯಿಂದ ಫರ್ಗನೀಸ್ ಮನೆಯವರೆಗೆ ಸಿಸಿ ಚರಂಡಿ ಕಾಮಗಾರಿಯಾಗಿದೆ. 1,15,212 ರೂಪಾಯಿ ಖರ್ಚಾಗಿದೆ. ಸಣ್ಣಪ್ಪನಪಾಳ್ಯ ಗ್ರಾಮದ ಬಸವರಾಜು ಮನೆಯಿಂದ ಸಲೀಂ ಮನೆಯವರೆಗೆ ಸಿಸಿ ರಸ್ತೆ ಕಾಮಗಾರಿಯಾಗಿದೆ. 2,27,202 ರೂಪಾಯಿ ಖರ್ಚಾಗಿದೆ. ಸಣ್ಣಪ್ಪನಪಾಳ್ಯ ಗ್ರಾಮದ ಬಸವರಾಜ ಶುಕ್ರವಾರ ಮನೆಯವರೆಗೆ ಸಿಸಿ ಚರಂಡಿ ಕಾಮಗಾರಿಯಾಗಿದೆ. 1,15,301 ರೂಪಾಯಿ ಖರ್ಚಾಗಿದೆ. ನಂದಿಹಳ್ಳಿ ಗ್ರಾಮದ ರಾಮಯ್ಯನ ಮನೆಯಿಂದ ಚಿನ್ನಯ್ಯನ ಮನೆಯವರೆಗೆ ಸಿಸಿ ಚರಂಡಿ ಕಾಮಗಾರಿಯಾಗಿದೆ. 42,680 ರೂಪಾಯಿ ಖರ್ಚಾಗಿದೆ. ನಂದಿಹಳ್ಳಿ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿಯಾಗಿದೆ. 37,980 ರೂಪಾಯಿ. ದೊಡ್ಡ ತಿಮ್ಮಯ್ಯ ದೊಡ್ಡ ತಿಮ್ಮಯ್ಯನ ಪಾಳ್ಯ ಗ್ರಾಮದ ಬೋರ್ವೆಲ್ನಿಂದ ದನಿನ ಮನೆವರೆಗೆ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಯಾಗಿದೆ. 38,504 ರೂಪಾಯಿ ಆಗಿದೆ. ಪೆಮ್ನಳ್ಳಿ ಹಾಗೂ ದೊಡ್ಡತಿಮ್ಮಯ್ಯನ ಪಾಳ್ಯ ಗ್ರಾಮದ ಗ್ರಾಮ ನೈರ್ಮಲ್ಯ ಕಾಮಗಾರಿಯಾಗಿದೆ. 38,622 ರೂಪಾಯಿ ಖರ್ಚಾಗಿದೆ. ಧನನಾಯಕನಪುರ ಗ್ರಾಮದ ಜಾನುವಾರು ಕುಡಿಯುವ ನೀರಿನ ತೊಟ್ಟಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕದವರೆಗೆ ರಸ್ತೆ ಕಾಮಗಾರಿಯಾಗಿದೆ. 95,491 ರೂಪಾಯಿ ಖರ್ಚಾಗಿದೆ. ಚಿಕ್ಕಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ರಿಪೇರಿ ಮತ್ತು ಸುಣ್ಣ ಹೊಡೆಸುವ ಕಾಮಗಾರಿಯಾಗಿದೆ. 48,621 ರೂಪಾಯಿ ಖರ್ಚಾಗಿದೆ. ಚಿಕ್ಕಳ್ಳಿ ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕದಿಂದ ಚಿಕ್ಕಳ್ಳಿ ನವಗ್ರಾಮದವರೆಗೆ ಮಣ್ಣು ಹೊಡಿಸುವ ಕಾಮಗಾರಿಯಾಗಿದೆ. 58,529 ರೂಪಾಯಿ ಖರ್ಚಾಗಿದೆ. ರಣನಾಯಕನಪುರ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ನಟರಾಜು ಮನೆವರೆಗೆ ಹೋಗುವ ರಸ್ತೆಗೆ ಸಿಸಿ ರಸ್ತೆ ಆಗಿದೆ. 1,33,701 ರೂಪಾಯಿ ಆಗಿದೆ. ನಂದಿಹಳ್ಳಿ ಗ್ರಾಮದ ಗಂಗಣ್ಣನವರ ಮನೆಯಿಂದ ಹನುಮಂತರಾಯಿ ಜಾಗದವರೆಗೆ ಸಿಸಿ ಚರಂಡಿಗೆ ಸ್ಲ್ಯಾಬ್ ಹಾಕುವ ಕಾಮಗಾರಿಯಾಗಿದೆ. 97,051 ರೂಪಾಯಿ ಖರ್ಚಾಗಿದೆ. ನಂದಿಹಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಹೇಗಣ್ಣನ ಮನೆಯಿಂದ ಲಕ್ಷ್ಮೀ ನರಸಿಂಹಯ್ಯನ ಮನೆವರೆಗೆ ಸಿಸಿ ರಸ್ತೆ ಹಾಗೂ ಡಕ್ ನಿರ್ಮಾಣ ಕಾಮಗಾರಿಯಾಗಿದೆ. 1,08,44 ರೂಪಾಯಿ ಖರ್ಚಾಗಿದೆ. ಪೆಮ್ನಳ್ಳಿ ಮಜಿರೆ ದೊಡ್ಡತಿಮ್ಮಯ್ಯನ ಪಾಳ್ಯ ಗ್ರಾಮದ ಸಗದೀರಪ್ಪನ ಮನೆಯಿಂದ ಇಕ್ಕಲಯ್ಯನ ಮನೆವರೆಗೆ ಸಿಸಿ ಚರಂಡಿ ಕಾಮಗಾರಿಯಾಗಿದೆ. 1,15,072 ರೂಪಾಯಿ ಖರ್ಚಾಗಿದೆ. ಪೆಮ್ನಳ್ಳಿ ಮಜಿರೆ ದೊಡ್ಡತಿಮ್ಮಯ್ಯನ ಪಾಳ್ಯ ಗ್ರಾಮದ ಗಂಗಸಿದ್ದಯ್ಯನ ಮನೆಯಿಂದ ಲಕ್ಷ್ಮಯ್ಯನ ಮನೆವರೆಗೆ ಸಿಸಿ ಚರಂಡಿ ಕಾಮಗಾರಿಯಾಗಿದೆ. 1,24,456 ರೂಪಾಯಿ ಖರ್ಚಾಗಿರುತ್ತೆ. ಪೆಮ್ನಳ್ಳಿ ಮಜಿರೆ ದೊಡ್ಡತಿಮ್ಮಯ್ಯನ ಪಾಳ್ಯ ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕದಿಂದ ಗೌರಮ್ಮನ ಮನೆವರೆಗೆ ಸಿಸಿ ಚರಂಡಿ ಕಾಮಗಾರಿಯಾಗಿದೆ. 47,952 ರೂಪಾಯಿ ಖರ್ಚಾಗಿದೆ. ಮಂಚ್ಕಲ್ ಕುಪ್ಪೆ ಗ್ರಾಮದ ಬಸ್ ನಿಲ್ದಾಣದಿಂದ HMS ಲೇಔಟ್ವರೆಗೆ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಯಾಗಿದೆ. 1,46,211 ರೂಪಾಯಿ ಖರ್ಚಾಗಿದೆ. ಚಿಕ್ಕಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಶಿವಣ್ಣನ ಮನೆಯಿಂದ ಹೊನ್ನಪ್ಪನ ನಿವೇಶನದವರೆಗೆ ಸಿಸಿ ಚರಂಡಿ ಕಾಮಗಾರಿಯಾಗಿದೆ. 67,286
56 ರೂಪಾಯಿ ಖರ್ಚಾಗಿದೆ. ಚಿಕ್ಕಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿಯ CG ರಾಜಣ್ಣನವರ ಮನೆಯಿಂದ ಹನುಮಂತರಾಯಪ್ಪನ ಮನೆವರೆಗೆ CC ಚರಂಡಿ ಕಾಮಗಾರಿಯಾಗಿದೆ. 96,092 ರೂಪಾಯಿ ಖರ್ಚಾಗಿದೆ. ಚಿಕ್ಕಳ್ಳಿ ಗ್ರಾಮದ CG ರಾಜಣ್ಣನವರ ಮನೆಯಿಂದ ಬಸವಮ್ಮನ ಮನೆವರೆಗೆ CC ಚರಂಡಿ ಕಾಮಗಾರಿಯಾಗಿದೆ. 76,764 ರೂಪಾಯಿ ಖರ್ಚಾಗಿರುತ್ತೆ. ಕೋಳಿಹಳ್ಳಿ ಗ್ರಾಮದ ಹನುಮಂತರಾಯಪ್ಪನ ಮನೆಯಿಂದ ತಿಮ್ಮಕ್ಕನ ಮನೆವರೆಗೆ CC ಚರಂಡಿ ಕಾಮಗಾರಿಯಾಗಿದೆ. 94,659 ರೂಪಾಯಿ ಖರ್ಚಾಗಿದೆ. ಕೋಳಿಹಳ್ಳಿ ಗ್ರಾಮದ ಗಂಗಾ ಹನುಮಯ್ಯನ ಮನೆಯಿಂದ ಗ್ರಂಥಾಲಯದವರೆಗೆ CC ರಸ್ತೆ ಕಾಮಗಾರಿಯಾಗಿದೆ. 47,557 ರೂಪಾಯಿ ಖರ್ಚಾಗಿದೆ. ಸಂಗ್ಲಾಪುರ ಮಜ್ಜಿದೆ ಹೊನ್ನಯ್ಯನಪಾಳ್ಯ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಯಾಗಿದೆ. 1,44,210 ರೂಪಾಯಿ ಖರ್ಚಾಗಿದೆ. ಮಂಚ್ಕಲ್ ಕುಪ್ಪೆ ಗ್ರಾಮದ ಚೆನ್ನಿಗರಾಮಯ್ಯನ ಮನೆ ಹತ್ತಿರದಿಂದ RS ಶಿವಕುಮಾರ್ ಮನೆ ಹತ್ತಿರದವರೆಗೆ CC ರಸ್ತೆ ಕಾಮಗಾರಿಯಾಗಿದೆ. 1,42,130 ರೂಪಾಯಿ ಖರ್ಚಾಗಿದೆ. ನಂದಿಹಳ್ಳಿ ಗ್ರಾಮದ ಅಂಗನವಾಡಿ ಬಳಿ ಹಾಗೂ ನಾಗರಾಜು ಮನೆ ಬಳಿ ಡಕ್ ನಿರ್ಮಾಣ ಕಾಮಗಾರಿಯಾಗಿದೆ. 57,145 ರೂಪಾಯಿ ಖರ್ಚಾಗಿರುತ್ತೆ. ಮಂಚ್ಕಲ್ ಕುಪ್ಪೆ ಗ್ರಾಮದ ಕರಿಗೌಡರ ಮತ್ತು ನಾರಾಯಣಗೌಡರ ಮನೆಯಿಂದ ಅಲವೇಲಮ್ಮನವರ ಮತ್ತು ಅಶ್ವಥ್ ಕಟ್ಟೆವರೆಗೆ CC ರಸ್ತೆ. ಸಭೆಗೆ ಕೃಷಿ ಇಲಾಖೆಯಿಂದ AO ಮೇಡಮ್ ಲೇಪಾಕ್ಷಿ ಮೇಡಮ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸಭೆಗೆ ಸ್ವಾಗತವನ್ನು ಕೋರ್ತೇನೆ. ಹಿರೇಹಳ್ಳಿ ಗ್ರಾಮದ ರಮೇಶ್ ಅವರ ಮನೆಯಿಂದ ರವಿಶಂಕರ್ ಮನೆವರೆಗೆ CC ರಸ್ತೆ ಕಾಮಗಾರಿಯಾಗಿದೆ. 1,43,079 ರೂಪಾಯಿ ಖರ್ಚಾಗಿರುತ್ತೆ. ಕೋಳಿಹಳ್ಳಿ ಗ್ರಾಮದ ಸಾಕಮ್ಮನವರ ಮನೆಯಿಂದ ಗೋವಿಂದರಾಜು ಮನೆವರೆಗೆ CC ರಸ್ತೆ ಆಗಿರುತ್ತೆ. 95,304 ರೂಪಾಯಿ ಖರ್ಚಾಗಿದೆ. ನಂದಿಹಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿಯ ಕಾಲೋನಿಯ ಗ್ರಾಮದ ರಾಮಯ್ಯನವರ ಮನೆಯಿಂದ ಭೋಜಣ್ಣನವರ ಮನೆವರೆಗೆ 2 ಬದಿ ಕುಡಿಯುವ ನೀರಿನ ಟ್ಯಾಂಕ್ ಅಳವಡಿಸುವ ಕಾಮಗಾರಿಯಾಗಿದೆ. 1,46,280 ರೂಪಾಯಿ ಖರ್ಚಾಗಿದೆ. ನಂದಿಹಳ್ಳಿ ಗ್ರಾಮದ ನಾಗರಾಜುರವರ ಮನೆಯಿಂದ ಪರಿಶಿಷ್ಟ ಜಾತಿ ಕೆಂಪ ಬೈರಯ್ಯನವರ ಮನೆವರೆಗೆ ಕುಡಿಯುವ ನೀರಿನ ಪೈಪ್ಲೈನ್ ಆಗಿದೆ. 87,051 ರೂಪಾಯಿ ಖರ್ಚಾಗಿದೆ. 2022-23ನೇ ಸಾಲಿನಲ್ಲಿ 15 ಹಣಕಾಸು ಯೋಜನೆಯಡಿ ಕುಡಿಯುವ ನೀರು, ಬೀದಿ ದೀಪ, ಸ್ವಚ್ಛತೆ ನಿರ್ವಹಣೆಗೆ ಸಂಬಂಧಿಸಿದಂತೆ ಭರಿಸಲಾದ ಮೊತ್ತ 32,33,098 ರೂಪಾಯಿ ಖರ್ಚಾಗಿರುತ್ತೆ. ಆಕ್ಷೇಪಣಾ ಪ್ರಕರಣಗಳು. ಸಣ್ಣಪ್ಪನಪಾಳ್ಯ ಗ್ರಾಮದ ಬಸವರಾಜು ಮನೆಯಿಂದ ಸಲೀಂ ಮನೆವರೆಗೆ CC ರಸ್ತೆ ಕಾಮಗಾರಿಯಾಗಿರುತ್ತೆ. 2,39,743 ರೂಪಾಯಿ ಖರ್ಚಾಗಿರುತ್ತೆ. ಸದರಿ ಕಾಮಗಾರಿ ಕಡತ ಪರಿಶೀಲನೆ ಸಮಯದಲ್ಲಿ KPTT ನಿಯಮಕ್ಕೆ ಸಂಬಂಧಿಸಿದಂತೆ ಪೂರಕ ದಾಖಲೆಗಳನ್ನು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ನಿಯಮ ಟೆಂಡರ್ ಮಾಡಬೇಕಾಗಿತ್ತು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮೀಣ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದು ಅದರಲ್ಲಿ ಕಬಡ್ಡಿ, ಖೋ-ಖೋ, ಕುಸ್ತಿ ಮತ್ತು ಎತ್ತಿನಗಾಡಿ ಕ್ರೀಡೆಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಲು ಟ್ರೋಫಿಯನ್ನು ಸಾಗರ್ ಕ್ರಿಯೇಟಿವ್ ಡಿಸೈನರ್ಸ್ ತುಮಕೂರು ಇವರಿಂದ ಖರೀದಿ 1,15,930 ರೂಪಾಯಿ. ಸದರಿ ಕಡತ ಪರಿಶೀಲನಾ ಸಮಯದಲ್ಲಿ 15ನೇ ಹಣಕಾಸು ಯೋಜನೆಯಡಿ ಬಹುಮಾನ ಮತ್ತು ಉಡುಗೊರೆ ನೀಡಲು ಅವಕಾಶವಿರುವುದಿಲ್ಲ. ಅದರಂತೆ ಈ ಮೊತ್ತವನ್ನು ಆಕ್ಷೇಪಣೆಗೆ ಇಡಲಾಗಿದೆ. ಅಲ್ಲ, ಈಗ ಸ್ಪೋರ್ಟ್ಸ್ ಆಡ್ಸಿದ್ಮೇಲೆ ಬಹುಮಾನ ಕೊಡದಲ್ಲಿ ಇನ್ನೇನು ಕೊಡ್ಬೋದಾಗಿತ್ತು ಅಂತ. ಅಲ್ಲ, ಈಗ ನಾವು ಸಭೆಲೆಲ್ಲ ಮೀಟಿಂಗ್ ಮಾಡಿ ಮಾತಾಡಿ ಎಲ್ಲಾರನ್ನು ರೆಸೊಲ್ಯೂಷನ್ ಮಾಡಿ ಬಹುಮಾನ ತರಬೇಕು ಅಂತ ಡಿಸೈಡ್ ಮಾಡಿ ತರಿಸಿದ್ದು ಆಯ್ತಾ. ಅದಕ್ಕೆ ಈಗ ಅಲ್ಲಿಂದ ಎಲ್ಲೆಲ್ಲಿಂದನೋ ಬಂದಿರೋರ್ಗೆ ಬಹುಮಾನ ಕೊಡದಲ್ಲೇ ನಾವು ಹಂಗೆ ಆಟ ಮನೆ ಕಳ್ಸೋದಕ್ಕೆ ಹೆಂಗೆ ಸರಿ ಹೋಗುತ್ತದು? ಅಲ್ಲ, ಇದು ಕ್ರೀಡೆಗೆ ಅಂತಾನೆ ಇಟ್ಟಿದ್ದ ದುಡ್ಡಲ್ಲೇ ಬಳಸ್ಕೊಂಡಿರೋದು, ಬೇರೆ ಫಂಡಲ್ಲಿ ಏನು ಬಳಸ್ಕೊಂಡಿಲ್ವಲ್ಲ. ಏನ ತಂದಿರೋದನ್ನ ತಂದಿದೀವಿ ಅಂತಾನೆ ತೋರಿಸಿರೋ ಸಮಸ್ಯೆ ಆಗಿದೆ. ಬೇರೆ ತೋರಿಸ್ಬೇಕಾಗಿತ್ತು ನಾವು ಅಂತ ನೀವು ಹೇಳ್ತಾ ಇದ್ದೀರಾ. ಅದ್ ಸಮಸ್ಯೆ ಆಯ್ತಿರ್ಲಿಲ್ಲ.
ನೀವೇನೇ ತಪ್ಪುದಾರಿಗಳಿಗೆ ಹೇಳ್ಕೊಡ್ತಾ ಇದ್ದೀರಾ ಸರ್. ಈಗ ಅದೇ ಹೌದು, ನೀವು ಈಗ ಮಾಡ್ತಿರೋದು ಅದನ್ನೇ. ನಾವೀಗ ಏನ್ ತಂದಿದೀವಿ ಅದನ್ನ ತೋರಿಸಿರೋದು ತಪ್ಪಾಗೈತೆ, ನಾವು ಬೇರೆ ತರ ತೋರಿಸ್ಬೇಕಾಗಿತ್ತು ಅಂತ ಹೇಳ್ತಾ ಇದ್ದೀರಾ. ಅಲ್ಲ ಸರ್, ಈಗ ಸಭೆಯಲ್ಲಿ ಮಾತಾಡಿರೋದನ್ನ ನೀವು ಮುಗಿಸ್ಕೊಳ್ಳಿ. ಇಲ್ಲ ಆಯ್ತು, ಗ್ರಾಮ ಸಭೆಯಲ್ಲಿ ಇಟ್ಟಿದೀವಿ, ತಂದಿದ್ದಾರೆ, ಮಾಡಿದ್ದಾರೆ ಅಂತ ಕ್ಲಿಯರ್ ಮಾಡಿ. ಇಲ್ಲೇನೆ ಅದನ್ನ ಮತ್ತೆ ಆಕ್ಷೇಪಣೆ ಇಟ್ಬಿಟ್ಟು ಮತ್ತೆಲ್ಲ ಇದು ಮಾಡೋಂಥ ಅವಶ್ಯಕತೆ ಏನಿದೆ? ನಿಮ್ಮ ಸಭೆಯಲ್ಲಿ ಏನ್ ಚರ್ಚೆ ಆಗುತ್ತೋ ಅದನ್ನ ರೆಕಾರ್ಡ್ ಮಾಡ್ತೀವಿ. ಅಲ್ಲ ಮಾಡಿ, ರೆಕಾರ್ಡ್ ಮಾಡಿ. ಈಗ ಸ್ಪೋರ್ಟ್ಸ್ ಆಡ್ಸಿರೋ ಸತ್ಯ, ಪ್ರೈಸಸ್ ಕೊಟ್ಟಿರೋ ಸತ್ಯ, ಆಯ್ತಾ, ಅದನ್ನ ಕ್ಲಿಯರ್ ಮಾಡ್ಕೊಡಿ. ಇಲ್ಲನೆ ಈಗ ನಾವು ಒಬ್ಬರೇ ಏನ್ ಡಿಸೈಡ್ ಮಾಡಲ್ಲ, ಎಲ್ಲಾ ಸದಸ್ಯರು ಸೇರಿ ಆಯ್ತು. ಗೊತ್ತಾಯ್ತು. ಆದೇಶ ಕೊಡ್ತೀವಿ ಮೇಡಮ್. ಇಲ್ಲ, ನಮಗೆ ಇದು ನಮ್ಗೆ ಏನಂತಂದ್ರೆ ಗೌರ್ಮೆಂಟ್ ಇಂದನೇ ಸರ್ಕ್ಯುಲರ್ ಬಂದಿದೆ. ಗ್ರಾಮೀಣ ಕ್ರೀಡಾಕೂಟಕ್ಕೆ ಕ್ರೀಡೆಗೆ ಅಂತ 2% ಇಟ್ಟಿರೋದನ್ನ ನೀವು ಬಳಕೆ ಮಾಡಿ ಅಂತ ಹೇಳ್ಬಿಟ್ಟು ಅದನ್ನ ನಾನು ಅಟ್ಯಾಚ್ ಮಾಡಿದ್ದೀನಿ ಫೈಲ್ಗೆ. ಅದನ್ನೇ ಸಾಮಾನ್ಯ ಸಭೆನಲ್ಲಿ ಇಟ್ಟು ಪಾಪ ಹಿಂದೆ ಇದ್ದಂತ ಅಧ್ಯಕ್ಷರು ಅವ್ರು ಇವತ್ತು ಆಕ್ಷೇಪಣೆ ಇಟ್ಟಿರೋದೇನಿಲ್ಲ. ಸೊ ಅವಾಗ ಮೆಂಬರ್ಸ್ ಅದನ್ನ ನಾವು ಆಕ್ಷೇಪಣೆ ಇಟ್ಟಿರೋದೇನು ಸಮಸ್ಯೆ ಏನಿಲ್ಲ. ಅಡಾನ್ ಕಮಿಟಿವರೆಗೂ ಬೇಡ ಸರ್. ಈಗ ಅವರು ಅದನ್ನೇ ಮಾಡ್ತಾರೆ, ಯಾಕಂದ್ರೆ ಎಲ್ರಿಗೂ ಗೊತ್ತಿರೋ ವಿಚಾರ. ಅವ್ರಿಗೂ ಮಾಹಿತಿ ಹೇಳ್ತಾ ಇದೀವಿ. ಈಗ ಅವತ್ತು ಎಲ್ಲಾರು ಡಿಸೈಡ್ ಮಾಡೇನೆ, ಅದು 2-3 days ಅಲ್ಲಿ ಡಿಸೈಡ್ ಮಾಡಿದ್ವಿ ಸರ್. ಅವತ್ತು ನಾವು ಎಲ್ಲ ಮೀಟಿಂಗ್ ಕರೆಸಿ ಇನ್ನೆರಡು ದಿನ ಮಾಡ್ಬೇಕು ಅಂತ ಹೇಳಿ ಸಭೆ ಒಳಗೆ ತೀರ್ಮಾನ ಮಾಡಿ ಕೊಟ್ಟಿರೋದು. ಅದೇ ಕ್ರೀಡಾ ಸಾಮಗ್ರಿಗಳನ್ನ ಕೊಡೋದಕ್ಕೆ ಏನು ಅಬ್ಜೆಕ್ಷನ್ ಇಲ್ಲ. ಈ ಸನ್ಮಾನ, ಈ ಸಮಾರಂಭಗಳು, ಟ್ರೋಫಿ ಕೊಡೋದಕ್ಕೆ ಅಂತ ಅಬ್ಜೆಕ್ಷನ್ ಇದೆ. ಹಾಗಾಗಿ ಮಾಡಿರೋದು ನಾವು. ಆಮೇಲೆ ಎಲ್ಲಾ ಶಾಲೆ ಕೊಡ್ಬೋದಾಯ್ತು. ಅಲ್ಲಲ್ಲ, ಸ್ಪೋರ್ಟ್ಸ್ ಆಡ್ಸಿದ್ದು ಕೂಡ ನೀವು ಗೈಡ್ ಲೈನ್ ಕೊಟ್ಟು ಮಾಡ್ಲೇಬೇಕು ಅನ್ನೋ ರೀಸನ್ ಮಾಡಿಸಿದ್ದು. ನಾವೇನ್ ಸ್ಪೋರ್ಟ್ಸ್ ಮಾಡ್ತಿರ್ಲಿಲ್ಲ. ಅದನ್ನ ನಿಮ್ಮಿಂದಾನೇ ಆದೇಶ ಬಂದಿತ್ತು. ಅದೇನೆ ನಿಮ್ಮಿಂದಾನೇ ಆದೇಶ ಬಂದಿದ್ದು ಸ್ಪೋರ್ಟ್ಸ್ ಆಡಿಸ್ಲೇಬೇಕು ಅಂತ. ಆ ಉದ್ದೇಶ ಮಾಡಿದ್ದಷ್ಟೇ. ಆಯ್ತು, ಈಗ ಮಾತಾಡಿ ಕ್ಲಿಯರ್ ಮಾಡಿ. ಅದು ಸ್ವಚ್ಛತಾಗಾರರಿಗೆ ಸುರಕ್ಷತಾ ಪರಿಕರಗಳಲ್ಲಿ ಎಂಟರ್ಪ್ರೈಸಸ್ ರವರಿಂದ ಖರೀದಿ ಬಾಬ್ತು 12,000. ದರಪಟ್ಟಿ ಪ್ರಕಟಣೆ, ವಿವಿಧ ದರಪಟ್ಟಿ, ತುಲನಾತ್ಮಕ ಪಟ್ಟಿ, ಸರಬರಾಜು ಆದೇಶ ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಒಟ್ಟು ಆಕ್ಷೇಪಣೆ ಮೊತ್ತ 3,69,679. 22-23 ಸಾಲಿನಲ್ಲಿ ಶೇಕಡ 5 ಅನುದಾನವನ್ನು ನಿಗದಿಪಡಿಸಿದ ಪೂರ್ಣ ವೆಚ್ಚ ಮಾಡಿರುವುದು. ಈಗ ಓದಿದಂಥ ಕಾಮಗಾರಿಗಳಲ್ಲಿ ಯಾವುದಾದ್ರೂ ಆಕ್ಷೇಪಣೆ ಇದ್ದರೆ ಸಭೆ ತಿಳಿಸ್ಬೋದು. ಥ್ಯಾಂಕ್ ಯು. ಆಮೇಲೆ 15 ಫೈನಾನ್ಸಲ್ಲಿ 1 lakh ಸೇರಿಸಿರ್ತೀವಿ. ಇನ್ನು 10,000 ಇರುತ್ತೆ. ಏನು ಮಾಡ್ಬೋದು ಅದನ್ನು? ಸರ್ ಮತ್ತೆ ಇನ್ನೊಂದು ಆಕ್ಷನ್ ಪ್ಲಾನ್ ಮಾಡಿ ಸೇರಿಸ್ಕೊಂಡು ಮಾಡ್ಬೋದು. ಟೋಟಲ್ ಲಾಸ್ಟ್ ಇಯರ್ ಎಷ್ಟಾಗಿತ್ತು, ಎಷ್ಟು ಮಿಕ್ಕಿದೆ ಅಮೌಂಟು ನಿಮ್ಮ ಲೆಕ್ಕಾಚಾರದಲ್ಲಿ? ಈಗ 1.5 crore ಏನೋ ಇತ್ತು ಅಂತ ಏನೋ ಹಾಕಿದ್ರಿ. ಹೌದು. ಇನ್ನು ಉಳಿಕೆ ಹಣ ಎಷ್ಟಿದೆ? ಇನ್ನ 77 ಲಕ್ಷ ಇದೆ. ಇನ್ನು 77 ಲಕ್ಷ ಮತ್ತೆ ಆಕ್ಷನ್ ಪ್ಲಾನ್ ಮಾಡ್ಬೋದಾ? ಅದನ್ನೇ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಈಗ ಏನು ಅಂತ 15 ಕ್ಲೋಸ್ ಆಗುತ್ತೆ. ಕ್ಲೋಸ್ ಆಗೋ ಟೈಮಿಗೆ ಬಡ್ಡಿ ಹಣ ಮತ್ತೆ ಉಳಿಕೆ ಹಣ ನಿಮ್ಮಲ್ಲಿ ಸೇವಿಂಗ್ಸ್ ಇರುತ್ತಲ್ಲ ವರ್ಕಲ್ಲಿ, ಅಷ್ಟುದು ಒಂದು ಅಮೌಂಟ್ ಇದೆ. ಅದಷ್ಟಕ್ಕೂ 5 ವರ್ಷಕ್ಕೆ ಸೇರಿ ಒಂದು ಬಲ್ಕ್ ಅಮೌಂಟ್ ಇರುತ್ತಲ್ಲ, ಅದಕ್ಕೊಂದು ಆಕ್ಷನ್ ಪ್ಲಾನ್. ಅದು ಆಲ್ಮೋಸ್ಟ್ ಉಳಿಕೆ ಮತ್ತೆ ಬಡ್ಡಿನೇ ಜಾಸ್ತಿ ಬರ್ತದೆ. ಬಡ್ಡಿ ಜಾಸ್ತಿ ಇದು ಆಫ್ಟರ್ ಎಲ್ಲ ವರ್ಕ್ ಎಲ್ಲರಿಗೂ ಟ್ರೋಫಿ ಪ್ರಶಸ್ತಿ ಕೊಡದೆ ಕಳ್ಸೋಕ್ಕಾಗಲ್ಲ. 2 ದಿನದಲ್ಲಿ ಆರ್ಡರ್ ಒಂದೇ ದಿನದಲ್ಲಿ ಮಾಡಬೇಕು. ಸಾಮಾನ್ಯ ಸಭೆಯಲ್ಲಿ ಯಾವಾಗಿಂದ ಮಾಡ್ತೀವಿ ಕೇಳ್ಬಿಟ್ಟು ಅವ್ರು ಹೇಳೋದು ಅವ್ರ ಗೈಡ್ಲೈನ್ಸ್ ಪ್ರಕಾರ ಅವ್ರು ಹೇಳ್ತಾರೆ. ಅವ್ರಿಗೆ ಇಂಥದ್ದೇನು ಅವ್ರಿಗೆ ಅದೇ ಥರ ಟ್ರೈನಿಂಗ್ ಆಗಿರುತ್ತೆ. ಬಟ್ ನಾವು ಫೀಲ್ಡಲ್ಲಿ ಏನು ಮಾಡ್ತೀವಿ ಅಂತಂದರೆ ಕ್ರೀಡೆಗೆ ಅಂತ ಸತ್ಯ ಅವ್ರು ಹೇಳಿದ ಸತ್ಯ ಏನಂದರೆ, ಈಗ ಮೆಂಬರ್ಸೇ ಕ್ವಶನ್ ಮಾಡ್ತಾರೆ ನಮಗೆ ತಂದಿರೋದು ಒಂದು ತೋರಿಸೋದು ಒಂದು ಈ ಥರ ಇದೆ ಇಲ್ಲ ಸರ್. ಅದು ಕ್ರೀಡೆಗೆ ಅಂತ ಬಳಸಿ ಅಂತ ನಮಗೆ ಆದೇಶ
ಬಂದಿದ್ದರಿಂದ ಅದು ಆದೇಶ ಕೋರ್ಟ್ ಮೇಲೆ ಹಾಕಿದ್ದೀವಿ. ನಾವು ಎಲ್ಲ ಇಡೀ ತಾಲೂಕಲ್ಲಿ ಡಿಸ್ಕಷನ್ ಮಾಡಿದ್ವಿ, ಸಾಮಾನ್ಯ ಸಭೆ ಗಮನ ತೊಗೊಂಡು ಬಂದು ಮಾಡಿದ್ದೀವಿ. ಜೀವನ ಅಧ್ಯಕ್ಷತೆಯಲ್ಲಿ ಅಡ ಕಮಿಟಿ ನಡೆಯುತ್ತಲ್ಲ, ಅಲ್ಲಿ ಈ ಥರ ಶಿಫಾರಸ್ಗಳು ಬಂದ್ರೆ ಎಲ್ಲ ಕ್ಲೋಸ್ ಆಗ್ತಾರೆ ಸರ್. ಅಲ್ಲಿವರೆಗೂ ಬೇಡ ನಾನು ಇರೋದೇ ನೆಕ್ಸ್ಟ್ ಮಂತು ML ಮಂತ್ಲಿ ಆಗಬೇಕು, ಮತ್ತೆ ಅದನ್ನು ಫಾಲೋ ಅಪ್ ಆಗಲ್ಲ. ಇದನ್ನು ಪಬ್ಲಿಕ್ ವ್ಯೂಸ್ ಇಡ್ತಾರೆ. ಸುಮ್ಮನೆ ಅದೊಂದು ಲಿಟಿಗೇಷನ್ ಆಗಿ ಕ್ಯಾರಿ ಫಾರ್ವರ್ಡ್ ಆಗ್ತಾ ಕೂತ್ಕೊಳ್ಳುತ್ತೆ. ಮತ್ತು ಗ್ರಾಮ ಪಂಚಾಯತಿಲಿ ಹಿಂಗೆ ಲಿಟಿಗೇಷನ್ ಆದರೆ ಮೆಂಬರ್ಸ್ಗಳಿಗೆ ಕೆಲಸ ಮಾಡೋಕ್ಕೆ ನೀಡಿರಲ್ಲ. ಈಗಲೇ ನಮ್ಮದು ಆ್ಯಕ್ಷನ್ ಪ್ಲಾನ್ ಆದರೆ ಎಲ್ಲರೂ ಬೇಜಾರಲ್ಲಿದ್ದಾರೆ. 95 ಲಕ್ಷ ಆ್ಯಕ್ಷನ್ ಪ್ಲಾನು ಸುಮ್ಮನೆ ಕುಂತಿದ್ದಾರೆ ಪಂಚಾಯತಿ. 6 ತಿಂಗಳಿಂದ ಹಂಗಿದೆ. ಹಾಂ, ಆ್ಯಕ್ಷನ್ ಪ್ಲಾನ್ ಕೊಟ್ಟಿಲ್ಲ. ನಾವು ನಮ್ಮ ಗೈಡ್ಲೈನ್ ಪ್ರಕಾರ ಮಾಡಿದ್ದೀವಿ. ನಿಮ್ಮ ತೀರ್ಮಾನ ಏನು ಹೇಳ್ತೀರ ನಾನು ಪ್ರೊಸೀಡಿಂಗ್ಸಲ್ಲಿ ರೆಕಾರ್ಡ್ ಮಾಡ್ತೀನಿ. ನಿಮ್ಮದು ತೀರ್ಮಾನ ನೀವು ಸೈನ್ ಹಾಕ್ತಾರೆ. ಆಕ್ಷೇಪಣೆ ಸರ್ ನೀವೀಗ ವರದಿ ಕೊಡಬೇಕಾದ್ರೆ ಕ್ರೀಡಾ ಸಾಮಗ್ರಿಗಳು ಅಂತಾನೆ ಕೊಡಿ ಸರ್. ನಾವೀಗ ತಗೊಂಬಂದಿದ್ದೀವಿ ಅದನ್ನ, ನೀವು ವರದಿ ಕೊಡ್ಬೇಕಲ್ಲ, ಅವಾಗ ಕ್ರೀಡಾ ಸಾಮಗ್ರಿಗಳು ತಂದಿದ್ದಾರೆ ಅಂತ ಕೊಟ್ಬಿಟ್ಟು ಕ್ಲಿಯರ್ ಮಾಡಿ. ನೀವೇ ಒಂದು ಪಾಯಿಂಟ್ ಹೇಳಿದ್ರಲ್ಲ, ಅದನ್ನೇ ಮೆನ್ಷನ್ ಮಾಡಿ. ಬೇರೆ ನಾವು ಅದನ್ನೇ ಅಲ್ಲ ಮಾಡಿ. ಏನೋ ಬಗೆಹರಿಸ್ಬಿಟ್ಟು ಹೋಗ್ರಿ ಅಷ್ಟೇ. ಅದೇ ವಿಚಾರಕ್ಕೆ ಅವರು ಒಂದು 10 ನಿಮಿಷ ಮಾತಾಡಬೇಕು ಅಂತಿದ್ದಾರೆ. ಸ್ಪರ್ಶ ಫೌಂಡೇಶನ್ NGO ಕಡೆಯಿಂದ ಬಂದಿದ್ದಾರೆ. ಅವ್ರಿಗೆ ಮಾಹಿತಿ ಕೊಡೋದಕ್ಕೆ ಕಾಲಾವಕಾಶ ಮಾಡಿ. ಸಂಘಟನೆಯ ಅಧ್ಯಕ್ಷೆ, ಉಪಾಧ್ಯಕ್ಷೆ, ವೇದಿಕೆ ಮೇಲೆ ಉಪಸ್ಥಿತರಿಸಿದಂಥ ಎಲ್ಲ ಅಧಿಕಾರಿ ವೃಂದದವರೇ ಮತ್ತು ಪಂಚಾಯತಿಗೆ ಸಂಬಂಧಿಸಿದಂಥ ಎಲ್ಲ ಸದಸ್ಯರೇ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪಂಚಾಯತಿಗೆ ಸಂಬಂಧಿಸಿದ ಹಾಜರಿದ್ದಂಥ ಎಲ್ಲ ಗ್ರಾಮಸ್ಥರು, ಇವತ್ತು ನಾವೇನಕ್ಕೆ ಮಾತಾಡ್ತಾ ಇದ್ದೀವಿ ಅಂದರೆ, ನಮ್ಮೆಲ್ಲರ ಉದ್ದೇಶ ಹಣ ಸಂಪಾದನೆ. ನಾವು ಆರೋಗ್ಯದ ಕಡೆ ಗಮನನೇ ಕೊಡಲ್ಲ. ಪ್ರತಿಯೊಬ್ಬರು ಕೂಡ ನಮ್ಮ ಬೆಳಗ್ಗೆ ಉದ್ದೇಶ ಏನು? ಸಂಪಾದನೆ ಕಡೆ ಓಟ. ಆರೋಗ್ಯ ಕಾರ್ಯಕ್ರಮ ತಮ್ಮಲ್ಲಿ ಒಂದು ಹಳ್ಳಿ ಅಂತ ಅಂದರೆ ಅಂಗನವಾಡಿ ಕಾರ್ಯಕರ್ತೆ ಇರ್ತಾರೆ, ಆಶಾ ಕಾರ್ಯಕರ್ತೆ ಇರ್ತಾರೆ, ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರುತ್ತೆ, ಅಥವಾ HNWS ಆರೋಗ್ಯ ಕ್ಷೇಮ ಕೇಂದ್ರ ಇರ್ಬೋದು. ನಮ್ಮಲ್ಲಿ ಈ ಚರಂಡಿ ವ್ಯವಸ್ಥೆ ಇರುತ್ತೆ, ಆ ಚರಂಡಿ ನೀರು ಅಲ್ಲೇ ಕಟ್ಕೊಂಡಿರುತ್ತೆ. ಪಂಚಾಯತಿಯವ್ರು ಬರಲ್ಲ. ಪಂಚಾಯತಿಯವರು 100 ಕಾರ್ಯಕ್ರಮಗಳು ಇರ್ತವೆ, ಯಾವಾಗಲೂ ಬರ್ತಾರೆ ಅವ್ರು ಒಂದ್ಸರಿ. ಬಟ್ ಮನೆಯ ಮುಂದೆ ನೀರನ್ನು ನಿಲ್ಲಿಸಬಾರ್ದು. ಮನೆಯ ಮುಂದೆ